ನಾನ್ ಬಂದಿರೋದು ಹಿರೇಕೆರೂರು ವಿಧಾನಸಭಾ ಕ್ಷೇತ್ರಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರೋದು UV ಬಣಕಾರ್ ಅವರ ನಿವಾಸ. ಇದು ಬೊಮ್ಮಾಯಿ ವೀರೇಂದ್ರ ಹೆಗ್ಗಡೆ SM ಕೃಷ್ಣ ಅವರು, ನನ್ನ ತಂದೆ ತಾಯಿ, ನನ್ನ ತಮ್ಮ. ದೇವ್ರನ್ನ ತುಂಬಾ ನಂಬ್ತೀರಿ ಅನ್ಸುತ್ತೆ. ದೇವರು ನಂಬಲಿಲ್ಲ ಅಂದ್ರೆ ಜಗತ್ತೇ ಇಲ್ಲ. ಮೇಡಮ್, ಹೇಗೆ ತಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಅರೇಂಜಾ? ಜೋರಿ ಹಿಂದೆ ಹೊಂಟು ಬಿಟ್ಟ ಲೆಫ್ಟ್ ರೈಟ್ ಚಾರಿ. ಸರ್ ನೋಡಿದ್ದಾಗ ಲೈಕ್ ಯಾವ ತರ ಫೀಲ್ ಮೇಡಮ್? ಹಳೆ ಸಿನಿಮಾದ ಹೀರೋನ ಹೇಗೆ? ಹೀರೋನೇ ಅವ್ರು. ಚುನಾವಣೆ ರಿಸಲ್ಟ್ ಬರ್ತಾ ಇದ್ದಿತ್ತು ಅಂದ್ರೆ ನಾನು ಗೆದ್ದಕ್ಕಿಂತ ಹೆಚ್ಚಿಗೆ ಅವ್ರು ಸೋತಾಗ ಖುಷಿ ಅವ್ರಿಗೆ. ಬದುಕಲ್ಲಿ ಖುಷಿಯಾಗಿ ವಿರಸವಿಲ್ಲದೆ ಬದುಕೋದು ಹೇಗೆ? ನಾವು ಹಾಗೆ ಇದೀವಿ. ನಾವಿನ್ನು ನಿನ್ನೆ ಮೊನ್ನೆ ಮದುವೆ ಆಗಿದ್ದೀವೇನೋ ಅನ್ನೋ ತರನೇ ಇದೀವಿ. ದೊಡ್ಡ ಮಗಳಿಗೆ 2 ಗಂಡ್ಮಕ್ಳು, ಅಥರ್ವ, ಅರ್ಚಿತ್. ಕಾರ್ಯಾಲಯ ಎಲ್ಲ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ? ಎಷ್ಟು ಜನ ಬರ್ತಾರೆ? ಬಂದ್ ಆಗದೇ ಇಲ್ಲ, ಕಾರ್ಯಾಲಯ ಬಂದ್ ಆಗದೇ ಇಲ್ಲ. ನಾವು ಜನರಿಗೆ ಬದುಕು ಕಟ್ಕೊಡ್ಬೇಕು. ದೇವ್ರನ್ನ ಬೇಂದ್ರೆ ಜನ ಐತಿ. 11 ವರ್ಷ ಮೋದಿಯವರು ದೇಶ ಆಳಕತ್ತಾರ. ನಿಮ್ ಸಾಧನೆ ಹೇಳಿರಲ್ಲ ನೀವು. ಸಮಾವೇಶಕ್ಕೆ ಹೆಣ್ಮಕ್ಳು ಕರ್ಕೊಂಡು ಹೋದ್ರು. ಮತ್ ಪಟ್ಟಾಯನ ಹೆಣ್ಮಕ್ಳು ಕೊಡಲಿಲ್ಲ, ಇವ್ರ ಮನೇಲಿ ಕೊಡೋಣ. ನಾನು ಬಿಜೆಪಿ ಇಂದ ಕಾಂಗ್ರೆಸ್ ಬಂದವ. ಹೌದು. ಇವತ್ತಿನವರೆಗೂ ಕಾಂಗ್ರೆಸ್ ಪರವಾಗಿದ್ದು ಅಥವಾ ಬಿಜೆಪಿ ವಿರುದ್ಧದ MLA ಆದರು 10 ಲಕ್ಷ ರೂಪಾಯಿನೂ ಕೊಟ್ಟದಿಲ್ಲ ಅವರಿಗೆ. ಬರೀ ಓಟ್ ತಗೊಂಡಿದ್ರು. ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಪಕ್ಷಗಳಿಗೆ ಜಾತಿ ಜನಾಂಗದ ಪ್ರಶ್ನೆ ಇಲ್ಲ. ಸಿದ್ಧಾಂತಗಳು ಅಡ್ಡಿ ಆಗೋದಿಲ್ವಾ ಪಕ್ಷ ಚೇಂಜ್ ಮಾಡಿದ್ದಾಗ? ಬರೀ ಕಾಂಗ್ರೆಸ್ ಮುಸ್ಲಿಂ ಅಂದ್ರೆ ಮುಸ್ಲಿಂ ಕಡೆ ರಾಜಕಾರಣ ಮಾಡಕ್ಕಾಗುತ್ತೆ? ಬರಕ್ಕೆ ಚಾನ್ಸ್ ಇಲ್ಲ.